ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಇವತ್ತು ಸಂಡೇ ಇರೋದ್ರಿಂದ ಚಿಕನ್ ತಗೊಂಬಂದಿದ್ದೀವಿ. ಕೆಲವ್ರ ಮನೇಲಿ ಮೀನು, ಮಟನ್ನು, ನಿಮ್ಮ ಅನುಕೂಲ ತಕ್ಕನಾಗ ಏನು ಬೇಕೋ ಎಲ್ಲ ತೊಗೊಂಬಂದಿರ್ತೀರ. ಆದರೆ ನಾವು ಚಿಕನ್ ತೊಗೊಂಬಂದಿದ್ದೀವಿ. ಯಾಕಪ್ಪ ಅಂತಂದರೆ ನಮ್ಮ ಮನೆಗೆ ಇವತ್ತು ನೆಂಟರು ಬಂದಿದ್ದಾರೆ. ಯಾರು ಅಂತ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಆದರೆ ಅವ್ರು ಊಟ ಮಾಡೋದೆಲ್ಲ ನಾನು ಕ್ಲಿಪ್ ತೊಗೊಳ್ಲಿಲ್ಲ, ಬೇಜಾರು ಮಾಡ್ಕೊತಾರೆ ಅಂತ. ವಿಡಿಯೋ ನೋಡ್ಕೊಂಬನ್ನಿ. ನೋಡಿ, ಚಿಕನ್ ಸಾರಿಗೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಇದು ಅವರೆಕಾಳು. ರಾತ್ರಿನೇ ಈಸಿಗೆ ಮನೆ ಕಂಡಿದ್ದೀವಿ. ನಮ್ಮಮ್ಮ ಈಸಿಬಿಟ್ಟು ಮನೆ ಕಂಡೈತೆ. ಇಕ್ಕಿದ ಬೇಳೆ ಚೆನ್ನಾಗಿರ್ತದೆ ಇದು. ಸಾಂಬಾರ್ಗೆ ಹಾಕಿದ್ರೆ ಎಷ್ಟು ಜನಕ್ಕೆ ಗೊತ್ತೇ ಇರಲ್ಲ. ನನ್ನ ಫ್ರೆಂಡ್ಗೆ ಗೊತ್ತಿಲ್ಲ ಅದಕ್ಕೆ ಬೇಳೆ ಹಾಕ್ತಾರೆ ಚಿಕನ್ ಸಾರಿಗೆ ಅಂತ. ಹೌದಾ? ನಿಜ ಹಾಕ್ತಾರ ಅಂತಾಳೆ. ಹಾಕಾಕ ಒಗ್ಗರಣೆ ಬೇಗ ಅವ್ರು ಬರೋಸಿ. ಉರಿ ಬೇಗ ಏನಕ್ಕೆ ಅದು ಕಟ್ ಮಾಡ್ತೀನಿ. ಸಾಕಾಗಲ್ಲ ಅವನೇ ಸಣ್ಣಕ್ಕೆ ಅಲ್ವಾ, ಸಾಕ್ಬಿಡಿ. 4 ಲೋಟ ಹಾಕೊಂಡಿದ್ದೀನಿ. ಆಮೇಲೆ ಕಡಿಮೆ ಆದರೆ ಇನ್ನೊಂದು ಕುಕ್ಕರಿಗೆ ಕಳೆದು ಇದೈತೆ ನೋಡೋ. ಇಲ್ಲ, ಸಾಂಬಾರು ಒಂದೇನಾ? ಸಾಂಬಾರು ಒಂದೇ. ಚಕ್ಕೆ ಇದೆ ಎಲ್ಲಿ ತಕ ಮರದ ತುಂಡಿದ್ದಂಗೆ ಐತಲ್ಲ. ಒರಿಜಿನಲ್ ಚಕ್ಕೆ ಕಣಮ್ಮ ಅದು. ನಿಜ? ಯಾರಾದ್ರೂ ನೋಡಿ ನಗ್ತಾರಪ್ಪ ನೀನು ಚಕ್ಕೆನ. ಯಾಕೆ ನಗ್ತಾರೆ? ಒರಿಜಿನಲ್ ಚಕ್ಕೆ ನೀನು ಬಿಡಿಸ್ಕೊಂಬಂದಿರೋದು. ಅದನ್ನ ಮೇಕಪ್ ಮಾಡಿಲ್ಲ. ಗೊತ್ತಾಯ್ತಾ? ಈಗ ಹುಡುಗಿರು ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾರಲ್ವಾ, ಹಂಗೆ ನಾವದು ಮೇಕಪ್ ಮಾಡಿಲ್ಲ. ಅದಕ್ಕೆ ಹಂಗೆ ಮಗನಿಗೆ ಬೇರೆ ಸಾಮಾನಿರೋದು. ಅದಕ್ಕೆ ಅಂತ ಕಾಣ್ತಾ ಇದೆ. ಎಲ್ಲಿ ಸಿಕ್ತದು? ನಾವು ರಮ್ಯರ ಮನೆ ಇದ್ದಾವ. ಓ, ಅವ್ರ ಮಂದ ಹಾಗೆ ಅವ್ರು 3 ವರ್ಷ ಆಯ್ತೇನಪ್ಪ. 3 ವರ್ಷ ಊರೊಳಗಿದ್ರಲ್ಲ, ಅವಾಗ ತಗೊಂಬಂದಿರೋದು. ಇವಾಗ ಅಕ್ಕಿ ಕೊಡೋಣ. ಆಯ್ತು, ಉಪ್ಪು ಹಾಕ್ಬೇಕು. ಬರೋಣ ಅಂತ ಹೋದ್ರೆ ಸ್ವಾಮಿ ಸ್ವಾಮಿ ಅಂತ ಬಿಡ್ಕೊಂತಿರಲ್ಲ ನೋಡಿ, ಹೆಂಗದೆ. ನಾವು ಇಬ್ಬರು ಹೆಂಗಸರಿದ್ದೀರಲ್ಲ, ಮಾಡ್ಬೇಕು. ಬೇಕಲ್ಲ. ಹೊತ್ತು ಮುಟ್ಟಿ ಆಗ್ಬೇಕಲ್ಲಮ್ಮ. ನೀನು ಸಣ್ಣದಲ್ಲ. ಇನ್ನೇನು ನಿನ್ನಂಗೆ ಕೊಡ್ತಾರೆ. ಇವ್ಳು ಕೊಟ್ಟೋದು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಇಷ್ಟು ಅಪ್ಪ ಕೊಡ್ತಾಳೆ. ಅಯ್ಯಪ್ಪ ನೋಡಿ, ಇವಾಗ ಚಿಕನ್ ತಿನ್ನೋವಾಗ ಪರಂಗಿಣ್ಣ ಹಿಟ್ಟನ್ನ ಸಾವಲ್ಗೆ ಹಾಕಿದ್ರೆ ಆಗಿರುತ್ತೆ ಕಣ್ಣ. ಇದೇ ಜೋರ ಉರಿಯುತ್ತೀರಿ. ಅದೇ ಯಾಕೆ ದುಡ್ಡು ಕೊಟ್ಟು ತಂದಿರೋದು ವೇಸ್ಟ್ ಮಾಡೋದು. ಮಕ್ಕ ತೊಳ್ದಿಲ್ಲ ಇನ್ನು, ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ. ಆಗೋದಿಲ್ಲ ನೋಡ್ತೀನಿ. ಯಾಕೆ? ಉಳಿನ ಅದೇ ಹೊಟ್ಟೆ ನೋವು ಬಂದ್ಬಿಟ್ಟು ದರ್ಬಳ್ತೀನಿ. ಏನು ಬರೋಲ್ಲ ತಿನ್ನಕ. ನೀನು ವಿದ್ಯಾರ್ಥ ಮಾಡಿಬಿಡ. ತಿನ್ನು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಬಾಯಲ್ಲಿ ಕಡೆಯಲ್ಲ ಕೊಡಪ್ಪ. ಅಡುಗೆ ಮನೆಯಲ್ಲೆಲ್ಲ ಹಾಕೊಂಬಿಟ್ಟಿದ್ದೀವಿ. ಚಿಕನ್ ಸಾರು ಮಾಡ್ಕೊಳ್ಳಿ. ಅಲ್ಲಿ ಇಟ್ಕೊಂಡು ತಿನ್ನೋದಿಲ್ಲ. ಅದು ಬೆಳಕು ಬರ್ತದೆ ಲೈಟಿಂದು. ಲೈಟ್ ಆಫ್ ಮಾಡಿ. ಅದರಲ್ಲಿರೋದು ನೋಡೇ ಇಲ್ಲ. ಇದೇನು ಗೊತ್ತಾ, ಮೊಟ್ಟೆದು ಲಾಸ್ಟ್ ಅಲ್ಲಿ ಇಲ್ಲ ಸಪ್ರೇಟಾಗಿ ಒಂಚೂರು ಮಾಡ್ಬಿಡೋಣ. ಇನ್ನೊಂದು ಸ್ವಲ್ಪ ತೊಳೆದಿಕ್ತೀನಿ. ತೊಳೆದಿರ್ತೀನಿ. ಸಪ್ರೇಟಾಗಿ ಹಾಕ್ಬಿಡು ಇದನ್ನ. ಯಾಕಂದ್ರೆ ಈಗ ನೋಡಿ, ಇದನ್ನ ಹಾಕಿದ್ರೆ ಒಂಥರ ಕೋಚ್ ಸ್ಮೆಲ್ಲು. ಅದಕ್ಕೆ ಇದು ಹಾಕ್ಬೇಕಿತ್ತು. ಇದನ್ನ ಹಾಕ ತೊಳ್ಕೊಡು. ಇದು ಬೇಡ. ಮೊಟ್ಟೆ ಇವತ್ತು ಇಕ್ಸ್ಕೊಂಬಿಟ್ಟವ್ರಿ. ಕಪ್ ಮೊಟ್ಟೆ ಇಲ್ಲ. ಇದು ತಿಂತೀಯಾ? ಅಲ್ಲ, ಇದು ಬೇಯಿಲ್ಲ. ನೋಡೋಕ್ಕೋಸ್ಕರ ಬೇಯಿಲ್ಲ.
ಎಲ್ಲ ಆರಾಮಾಗಿರ್ಬೋದು. ಇದಕ್ಕೆ ಹಾಕೊಂಬಿಡೋಣ ಖಾರನ. ಸ್ಪೂನ್ ನೋಡಕ್ಕ ಎಲ್ಲಾದ್ರೂ ತಪ್ಕೊಂಡಿರ್ತಾಳೆ ನೋಡಿ. ನಮ್ಮ ಋಷಿಗೆ ಲವಣ್ಯ ಸಾಕು. ಖಾರ ಸಾಕು ನೋಡಿ, ಖಾರ ಆದ್ರೆ ಅಂತ ತಿರ್ಗಾ ಒಂದು ಸ್ಪೂನ್ ಹಾಕ್ದೆ. ಮಾಂಸ ತಡೆಯಲ್ವಲ್ಲ ಇದು ಧನಿಯಾ ಪುಡಿ. ಅಮ್ಮ ಇಷ್ಟೊಂದಕ್ಕ 10-15 ಜನಕ್ಕೆ ಆಗೋದು ಬೇಡವಾ? ಒಂದು 13 ಜನನಾದ್ರು ಆಗಲ್ವೇನವ? ನಾವೇ ಎಷ್ಟು ಜನ? 5 4 9 ಜನ, ಅವರು 4 ಜನ ಆಗುತ್ತೆ. ಎಷ್ಟು ಜನ ಆಯ್ತು? ಅಷ್ಟು ಜನಕ್ಕೆ ಬೇಡವಾ? ಇದೊಂದು ಸರಿ ಇದನ್ನೆಲ್ಲ ಕಾಯಿಸ್ಬಿಟ್ಟು ಬಿಟ್ಬಿಟ್ಟು ಸೌಟ್ ತಗೋ, ಸೌಟಲ್ಲಿ ಕಲಸು. ಕೈ ಉರಿಯಲ್ವೇನಕ್ಕ? ನಮಗೆ ಅಭ್ಯಾಸ ಆಗಿರುತ್ತೆ. ಕೈ ಉರಿತದೆ ಅಂತ ಕೂತ್ಕೊಂಡ್ರೆ ಹೊಟ್ಟೆ ತುಂಬಬೇಕಲ್ಲ, ಏನು ಮಾಡೋದು? ಖಾರದ ಪುಡಿ ಅಂದರೆ ಬೇಗ ಬೇಗ ಕಾಸು, ಕೈ ಉರಿಯುತ್ತೆ. ಏನೂ ಆಗಲ್ಲ ಬಾರಿ ಮಗ. ಇದೆಲ್ಲ ಎಷ್ಟು ಕಲಸಿ ಎಷ್ಟು ಮಾಡಿಲ್ಲ ಚಿಕನ್ ಸಾರು. ಏನಂತೀರ ಫ್ರೆಂಡ್ಸ್? ಇವನೇ ಋಷಿ ಬಂದು ಏನಪ್ಪ ಏನು ನಿಮಗೆ? ಎತ್ಕೊಂಡೋಗು, ಎತ್ಕೊಂಡೋಗು. ಹಾಕಣ ಕುಕ್ಕರ್ಗೆ? ಎತ್ಕೊ. ಏನು ಋಷಿ? ಎತ್ಕೋ. ಮಗನೇ ತಗೋ, ಬಿಗ್ಗೆ ಬಿಕ್ಕೋ, ಕೆಳಗೆ ಬಿಡಿಸಿ, ಕಸ ಹೊಡೆದಿಲ್ಲ ಇನ್ನ. ಆಗೋಯ್ತು ಚಿಕನ್ ಸರ್. ಫ್ರೆಂಡ್ಸ್, ನೀವು ಅಷ್ಟೇ ಫಾರಮ್ ಕೋಳಿ ತಂದು ಮಾಡ್ಕೊಳ್ಳಿ, ನಿಜವಾಗ್ಲೂ ಸೂಪರಾಗಿರುತ್ತದೆ. ಸಾಂಬಾರಿಗೆ, ಮುದ್ದೆ, ರೈಸ್ಗೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಫಸ್ಟು ಬೈಲಲ್ಲಿ ತಿಂತಾಯಿದ್ದು, ಯಾವಾಗ ಈಟಾಗ ಸ್ಟಾರ್ಟ್ ಆಯಿತು ಅವತ್ತೇ ಬಿಟ್ಬಿಟ್ಟೆ. ಅದೇನಾದರೂ ನನ್ನ ಮಕ್ಕಳೇನಾದರೂ ಕಬಾಬ್ ಬೇಕು ಅಂದರೆ ಮಾತ್ರ ಬಿರಿಯಾನಿನೋ ಕಬಾಬೋ ತರಿಸೋದು, ಇಲ್ಲ ಅಂದರೆ ತರಿಸಲ್ಲ. ನನ್ನ ಮಕ್ಕಳು ಇದಕ್ಕೆ ರೂಢಿಯಾಗ್ಬಿಟ್ಟವು. ಫಿಟ್ನೆಸ್ ಬಂತು. ಕುದಿತಾ ಇತ್ತು, ಕುದಿಯೋಕ್ಕೆ ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರು ಹಾಕಿದ್ರೆ ನಾವು ಇದನ್ನು ಕಲ್ಸ್ಕೊಳಕ್ಕೂ ಬಿಸಿನೀರು ಹಾಕ್ಬೇಕಾಯ್ತು. ಮಾರ್ತ್ಬಿಟ್ಟು ತಣ್ಣೀರು ಹೋಗಿದೆ ನಾನು. ಬನ್ನಿ ಬನ್ನಿ, ಎಲ್ಲ ಭಾನುವಾರದ ಬಾಡೂಟ ಮಾಡ್ಕೊಂಡು ಹೋಗಿ. ಮುದ್ದೆ ಬೇಯಬೇಕು ಒಂದು ಸ್ವಲ್ಪ, ಬೇಯಕ್ಕೆ ಇಟ್ಬಿಟ್ಟು ಅವಾಗೆ ಎಷ್ಟು ಮೆತ್ತಗೈತೆ ಮುದ್ದೆ. ಹಳೆ ಕಾಲದಲ್ಲಿ ಇದು ಕಾವುಗಲ್ಲು ಅಂತ ಮಾಡ್ಕೊಂಡು ನೋಡಿದ್ದೀನಿ. ನಮ್ಮ ಕಾಲದಲ್ಲಿ ಯಾವ ಕಾವುಗಲ್ಲು ಏನಿಲ್ಲ. ಕೆಲವರು ಹಂಗೆ ಮಾಡ್ಬಿಡ್ತಾರೆ, ನಮಗೆ ಜಾಸ್ತಿ ನಿಜ ಅಲ್ವಾ? ಹಿಂಗೆ ಕಾಲಲ್ಲಿ ಒದೆ ಕೂತ್ಕೊಂಡೇ ಮಾಡಬೇಕು. ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ, ಹಿಂಗೆ ಮಾಡೋದು ನೋಡಿ. ಬಿಸಿ ಬಿಸಿ ಮುದ್ದೆ, ರಾಗಿ ಮುದ್ದೆ, ಗುಬ್ಬಿ ಸೈಡ್ ರಾಗಿ ಮುದ್ದೆ, ತುಮಕೂರು ಗುಬ್ಬಿ ಸೈಡ್ ರಾಗಿ ಮುದ್ದೆ. ಕಾಳು ನೋಡಿ ಎಷ್ಟು ಚಿಕ್ಕದು ತಂದಿದೀಯ. ನೀನು ದೊಡ್ಡದು ಆರಿಸ್ಕೊಂಡು ತರ್ಬೇಕು ತಾನೇ, ಉದ್ದಕ್ಕಿರೋದ. ನಿನ್ನ ಹೆಂಡತಿ ಹೆಂಗಿರೋದೇ ತಗೊಂಬಂದಿದ್ಯಾ ನೋಡು, ನಿನ್ನ ಹೆಂಡತಿ ಹೆಂಗೆ ಇಷ್ಟಿಷ್ಟೇ ನಿನ್ನಂಗೆ ಉದ್ದಕ್ಕಿರೋದು ತರ್ಬೇಕು ತಾನೇ. ಅದೆಲ್ಲ ನೋಡ್ಕೊಂಡು ತಗೊಂಡಿದ್ದೀರಿ. ನಾಟಿ ಅವರೇ ಅಂದ್ರೆ ಫಾರಮ್ ಅವರೇ ಕೈಯಾದ್ರೆ ನನ್ನ ಥರ ಹಂಗಂದ್ರೆ ನೀನು ಫಾರಮ್ಮು. ನಾನು ಫಾರಮ್ ಅಲ್ಲ, ಅವರೆಕಾಯಿ ಕೇಳಿದ್ದು ನಾವು ಪಕ್ಕ ಮಾಡಿದ್ದೆ. ಸಾಂಬಾರ ಕಳ್ಳ ಸಾಕಯ್ಯ, ಎಣ್ಣೆ
ಹಾಂ ಕಾಳು ಬೇಯಬೇಕು. ತಗೊಳಪ್ಪ ಕಂಡಪ್ಪ. ಎಲ್ಲ ಕಲ್ತ್ಕೊಂಬಿಟ್ಟು ಮುಂದೆ ಅದೇ ಆರ್ಟ್ ಬಾಕ್ಸ್ಗೆ ಹಾಕಿದ್ನಲ್ಲ ಅದಕ್ಕೆ. ಏನು ಅವನು ಒಣಲು ಹಸುಗಾಕಿ ಬಂದಲ್ಲ ಕಣ್ಣೊಳಗೆ ಕೊಟ್ಟೈತಂತೆ. ಕಣ್ಣೊಳಗೆ ಹೋಗಂಗೆ ಯಾಕೆ ಇದು ಮಾಡ್ಕೊತೀಯ? ಚೆನ್ನಾಗೈತೆ ಸಾರು. ಕಾಳು ಬಂದವೇನು ನೋಡು. ಜೋರು ಬೇಕು. ಈಗ ಇವರು ನಮ್ಮ ಚಿಕ್ಕಪ್ಪ, ಇವರು ನಮ್ಮ ಚಿಕ್ಕಮ್ಮ, ನಮ್ಮ ಅಪ್ಪನ ತಮ್ಮ. ಈಗ ಬಂದು ನೋಡಿ ರಿಷಿ ನೀನ್ ಏನ್ ಮಾಡ್ತಾ ಇದೀಯ? ಅಮ್ಮ ನೀವು ತಾತ ಅಲ್ವಾ ರಿಷಿ? ವರ್ಷಿನ ನೋಡು ಹಚ್ಕೊಂಬಿಟ್ರದ ಕಳ್ಸ್ರಿ ಅವ್ರ ಜೊತೆ ಮಗ ಕರ್ಕೊಂಡು ಹೋಗ್ಬಿಡು ಜೊತೆಲಿ ಗಾಡಿ ಕಾರ್ ಓಡ್ಸಕ್ಕೆ. ಹೋಗ್ತಾಳ ಅವಳೇನು? ಹಾಂ ಊರಿಗೆ ಹೋಗ್ಬೇಕು ಅವರು ಹಗುಳ. ಹೇಯ್ ಇಲ್ಲಿ ನೋಡಲ್ಲಿ ಹಾ ಅಂತವಳೆ. ಅವ್ರು ಊರಿಗೆ ಹೋಗ್ಬೇಕು ಬಾರ ವರ್ಷ ಆಗಳ ಅಳ್ತಾವಳೆ. ಹಗು ಬಾಯ್ 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 ಬಾಯ್. ಅವ್ಳು ರೂಮ್ ಒಳಗೆ ಕರ್ಕೊಂಡು ಈಗ ಹೋಗ್ತಾರೆ, ಈ ಬಟ್ಟೆ ಹೋಗ್ತಾರ. ಸುಮ್ಮನಿರೆ ಹೇಳ್ಬೇಡ. ಡ್ಯೂಟಿಗೆ ಹೋಗೋದು ಬೇಡ ಅಲ್ಲಿ. ಹಾಂ ಬಾಯ್ ಬಾಯ್ ಬಾಯ್. ಹ್ಞೂ ತಾತ